ಇವತ್ತು ಮತ್ತೊಬ್ಬ ನಕ್ಸಲ್ ನಾಯಕಿ ಶರಣಾಗತಿಯಾಗುವ ಸಾಧ್ಯತೆ ಇದೆ. ಉಡುಪಿಯ ನಕ್ಸಲ್ ನಾಯಕಿ ಲಕ್ಷ್ಮೀ ಪೂಜಾರಿ ಇವತ್ತು ಸರೆಂಡರ್ ಆಗ್ತಾರೆ ಅಂತ ಹೇಳಲಾಗಿದೆ. ಕಳೆದ ಜನವರಿ 7ನೇ ತಾರೀಕು 6 ಜನ ಸರೆಂಡರ್ ಆಗಿದ್ರು. ನಿನ್ನೆ ಒಬ್ಬ ನಕ್ಸಲ್ ನಾಯಕ ಶರಣಾಗಿದ್ರು. ಈಗ ಇವತ್ತು ಮತ್ತೊಬ್ಬ ನಕ್ಸಲ್ ನಾಯಕಿ ಶರಣಾಗುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ. ಚಿಕ್ಕಮಗಳೂರು ಮತ್ತು ಉಡುಪಿ ಇವೆರಡು ಕಡೆ ಯಾವುದೋ ಒಂದು ಕಡೆ ಅವರು ಶರಣಾಗಬಹುದು. ಆಂಧ್ರದಲ್ಲಿ ಸಕ್ರಿಯವಾಗಿದ್ದಾರಂತೆ ಕರ್ನಾಟಕದ ನಕ್ಸಲ್. ಉಡುಪಿಯ 90 ಪಂಜು ಪೂಜಾರಿ ಅವರ ಪುತ್ರಿ ಲಕ್ಷ್ಮೀ ಪೂಜಾರಿ 2006 ಮಾರ್ಚ್ 6ರಿಂದ ನಾಪತ್ತೆ ಆಗಿದ್ರು. ಅದಾದ್ಮೇಲೆ ನಕ್ಸಲ್ ಚಟುವಟಿಕೆಗಳ ಮೇಲೆ ಅವರಿದ್ದಾರೆ ಅಂತ ಗೊತ್ತಾಗಿತ್ತು. ಅವರ ವಿರುದ್ಧ 3 ಕೇಸ್ಗಳು ಕೂಡ ದಾಖಲಾಗಿದೆ. ಉಡುಪಿ ಜಿಲ್ಲೆಯ ಅಮಾಸ್ಬೈಲು ಠಾಣೆಯಲ್ಲಿ ಪ್ರಕರಣ ಇದೆ. 3 ಕೇಸಸ್ ಇದೆ. ಆ ನಡುವೆ ಈಗ ನಕ್ಸಲರ ಶರಣಾಗತಿಯ ನಡೀತಾ ಇದೆ. ನಕ್ಸಲರ ಶರಣಾಗತಿ ಯಾವ ರೀತಿ ನಡೀತಿದೆ ಅಂತ ಇವರೇ ನೋಡಿ. ಲಕ್ಷ್ಮೀ ಪೂಜಾರಿ 2006ರಲ್ಲೇ ಇವರು ಕಾಣೆಯಾಗಿದ್ರು. ಅದಾದಮೇಲೆ ನಕ್ಸಲ್ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ಭಾಗವಹಿಸಿಕೊಂಡಿದ್ರು. ಅದಾದ ಮೇಲೆ ಈಕೆ ಮೇಲೆ 3 ಪ್ರಕರಣ ಇದೆ. ಇತ್ತೀಚೆಗೆ ವಿಕ್ರಮ್ ಗೌಡ ಹತ್ಯೆ, ಅದಾದ ಮೇಲೆ 6 ಜನರ ಶರಣಾಗತಿ, ಅದರ ನಂತರ ನಿನ್ನೆ ಓರ್ವನ ಶರಣಾಗತಿ, ಇವೆಲ್ಲ ಬೆಳವಣಿಗೆಗಳ ನಂತರ ಈಗ ಇವರು ಕೂಡ ಶರಣಾಗ್ತಾರೆ ಅನ್ನುವ ಮಾತುಗಳು ಕೇಳಿಬರ್ತಾ ಇದೆ. ಶರಣಾಗತಿ ಇವತ್ತೇ ಆಗತ್ತೆ. ಚಿಕ್ಕಮಗಳೂರು ಅಥವಾ ಉಡುಪಿಯಲ್ಲಿ ಇವರು ಶರಣಾಗೋ ಸಾಧ್ಯತೆ ಇದೆ. ಒಂದಿಷ್ಟು ಬೇಡಿಕೆಗಳನ್ನು ಸಾಮಾನ್ಯವಾಗಿ ಅವರಿಟ್ಟಿರ್ತಾರೆ ಮತ್ತು ಒಂದು ಸಂಸ್ಥೆ, ಆ ಸಂಸ್ಥೆಯ ಸಹಯೋಗ ಜೊತೆಗೆ ಇವ್ರ ಜೊತೆ ಮಾತುಕತೆ ಆಗುತ್ತೆ. ನಕ್ಸಲರನ್ನು ವಾಪಸ್ ಮುಖ್ಯವಾಹಿನಿಗೆ ಕರೆತರೋ ಪ್ರಯತ್ನ ಈಗ ಸರ್ಕಾರ ನಡೆಸ್ತಾ ಇದೆ. ಈ ಮುಖಾಂತರವಾಗಿ ಕರ್ನಾಟಕದಲ್ಲಿ ಯಾರೂ ಕೂಡ ನಕ್ಸಲರಿರೋದಿಲ್ಲ. ಆದರೆ ಈಕೆ ಲಕ್ಷ್ಮೀ ಪೂಜಾರಿ ತಂದೆ ತಾಯಿ ತೀರ್ಕೊಂಡಾಗಲೂ ಕೂಡ ಬರಲಿಲ್ಲ. ಮನೆಯಲ್ಲಿ ಯಾರು ತನ್ನ ಕುಟುಂಬ, ತನ್ನ ಮನೆ, ತನ್ನ ತಂದೆ, ತನ್ನ ತಾಯಿ ಎಲ್ಲ ವಾತ್ಸಲ್ಯಗಳನ್ನು ಬಿಟ್ಟು ನಕ್ಸಲ್ ಆಗಿ ಈಕೆ ಕನ್ವರ್ಟ್ ಆಗಿ ಹೋಗಿಬಿಟ್ಟಿದ್ರು. ಅದಾದ ಮೇಲೆ ಈಕೆ ಬರಲೇ ಇಲ್ಲ. 2006ರ ನಂತರ ಇದು ಮೊಟ್ಟ ಮೊದಲ ಬಾರಿಗೆ ಈಕೆ ಮನೆಯವರು ಅಂತ ಹೇಳಿ ವಾಪಸ್ ಆಗ್ತಿರೋದು, ಮುಖ್ಯವಾಹಿನಿಗೆ ಮರಳುತ್ತಾ ಇರೋದು. ಸಚಿನ್ ಶೆಟ್ಟಿ ಮಾಹಿತಿಯನ್ನು ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ಸಚಿನ್ ಶೆಟ್ಟಿ, ಇವತ್ತೊಂದು ಶರಣಾಗತಿ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಏನೇನು ಡೀಟೇಲ್ಸು, ಯಾರಿವರು, ಯಾವಾಗಿಂದ ನಕ್ಸಲ್ ಕಾರ್ಯದಲ್ಲಿದ್ದರು? ಸಚಿನ್. ಖಂಡಿತ ಪ್ರಣವ್, ಏನು ಈಗಾಗಲೇ ಕರ್ನಾಟಕದಲ್ಲಿ ಕೆಂಪು ಉಗ್ರರ ಯುಗಾಂತ್ಯ ಅಂತ ಏನು ಕೇಳಲಾಗ್ತಿತ್ತು, ಅದು ಒಂದ್ ರೀತಿಯಲ್ಲಿ ಒಂದ್ ಕಡೆ ಸಕ್ಸಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು ಜನವರಿ 7ನೇ ತಾರೀಕು 6 ಜನ ನಕ್ಸಲರು ಶರಣಾಗಿದ್ರು. ಅದಾದ ಬಳಿಕ ನಿನ್ನೆನೂ ಕೂಡ ಓರ್ವ ನಕ್ಸಲ್ ಶರಣಾಗಿದ್ದ. ಇದಾದ್ಮೇಲೆ ಎಲ್ಲೋ ಒಂದ್ ಕಡೆ ಕರ್ನಾಟಕದಲ್ಲಿ ಎಲ್ಲೂ ಕೂಡ ನಕ್ಸಲ್ ಚಟುವಟಿಕೆ ಇಲ್ಲ ಅಂತ ಹೇಳಲಾಗ್ತಿತ್ತು. ಆದ್ರೆ ಈಗ ಮತ್ತೊಂದು ಮಾಹಿತಿ ಏನಂದ್ರೆ, ಲಕ್ಷ್ಮಿ ಎಂಬ ಮತ್ತೊಬ್ಬ ನಕ್ಸಲರು ಈಗ ಶರಣಾಗತಿಗೆ ಮುಂದಾಗಿರೋದು. ಪ್ರಮುಖವಾಗಿ ಅವರು ಉಡುಪಿ ಮೂಲದವರಾಗಿದ್ದಾರೆ. ಆದ್ರೆ ಇವರು ಕರ್ನಾಟಕದಕ್ಕಿಂತ ಹೆಚ್ಚಾಗಿ ಆಂಧ್ರದಲ್ಲಿ ಸಕ್ರಿಯವಾಗಿ ಈ ಒಂದು ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು. ಉಡುಪಿ ಜಿಲ್ಲೆಯಲ್ಲಿ ಇವರ ವಿರುದ್ಧ 3 ಪ್ರಕರಣಗಳು ಕೂಡ ದಾಖಲಾಗಿದೆ. ಹೀಗಾಗಿ ಏನು ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಆಗುತ್ತೆ, ಎನ್ಕೌಂಟರ್ ಆದ ಬಳಿಕ ಶಾಂತಿಗಾಗಿ ನಾಗರಿಕ ವೇದಿಕೆ ಏನಿದೆ ಅದರ ಸಮ್ಮುಖದಲ್ಲಿ ಈಗಾಗಲೇ ನಕ್ಸಲರು ಶರಣಾಗೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಶಾಂತಿಗಾಗಿ ನಾಗರಿಕ ವೇದಿಕೆ ಏನಿದೆ ಅವರ ಸಮ್ಮುಖದಲ್ಲಿ ಇವತ್ತು ಏನು ಲತಾ ಅವರಿದ್ದಾರೆ, ಅವರು ಶರಣಾಗೋದಕ್ಕೆ ಮುಂದೆ ಬಂದಿರತಕ್ಕಂಥದ್ದು. ಉಡುಪಿ ಅಥವಾ ಚಿಕ್ಕಮಗಳೂರಿನಲ್ಲಿ ಉಡುಪಿ ಜಿಲ್ಲಾಧಿಕಾರಿಗಳ ಮುಂದೆ ಅಥವಾ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಮುಂದೆ ಶರಣಾಗ್ತಾರೆ ಅನ್ನೋ ಮಾಹಿತಿ ಇದೆ. ಇದುವರೆಗೂ ಕೂಡ ಅವರು ಎಲ್ಲಿ ಶರಣಾಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅನ್ನೋ ಯಾವುದೇ ಮಾಹಿತಿಯನ್ನು ಕೂಡ ಒಂದು ಶಾಂತಿಗಾಗಿ ನಾಗರಿಕ ವೇದಿಕೆಯವರು ಬಿಟ್ಕೊಟ್ಟಿಲ್ಲ. ಯಾಕೆಂದ್ರೆ ಈಗಾಗಲೇ ಶರಣಾಗಿರ್ತಕ್ಕಂಥ ನಕ್ಸಲರ ಏನೋ ಒಂದು ಪ್ರಕರಣಗಳಿದೆ, ಆ ಪ್ರಕರಣದಲ್ಲಿ ಅವರ ಬೇಡಿಕೆಗಳು ಯಾವುದು ಕೂಡ ಸರ್ಕಾರ ಸರಿಯಾಗಿ ಸ್ಪಂದಿಸಿಲ್ಲ. ಹೀಗಾಗಿ ಇವರು ಲಕ್ಷ್ಮಿ ಅವರು ಕೂಡ ಹಾಗಾಗಿ ಶರಣಾಗೋದಕ್ಕೆ ಒಂದ್ ಕಡೆ ಹಿಂದೇಟ್ ಆಗ್ತಿದ್ದಾರೆ. ಮತ್ತೊಂದ್ ಕಡೆ ಹೇಗಾದ್ರೂ ಮಾಡಿ ಅವ್ರನ್ನ ಸರೆಂಡರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಶಾಂತಿಗಾಗಿ ನಾಗರಿಕ ವೇದಿಕೆಯವರು ಕೂಡ ಹೋರಾಟ ನಡೆಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಅಥವಾ ನಾಳೆ ಇವರು ಶರಣಾಗೋದು ಪಕ್ಕ ಅನ್ನೋದು ತಿಳಿದು ಬಂದಿರತಕ್ಕಂಥದ್ದು. ಪ್ರಣವ್, ಥ್ಯಾಂಕ್ ಯು ಸಚಿನ್ ಮಾಹಿತಿಗೆ.